ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವೊಂದು ಚಟಪಟ 2-in-1 ಸಾಂಬಾರು ನೋಡೋಣ. ನೋಡಿ, ಮೊದಲು ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ನೆನೆಸ್ಕೋಬೇಕು. ಸಾಂಬಾರು ಎಷ್ಟು ಬೇಕು ಅಷ್ಟು ನೀರಲ್ಲಿ ನೆನೆಸ್ಬೇಕು. ನೆಕ್ಸ್ಟ್ ಒಣಮೆಣಸಿನ್ಕಾಯಿ, ಬೆಲ್ಲ, ಈರುಳ್ಳಿ, ಸಾಂಬಾರು ಈರುಳ್ಳಿ, ಉಪ್ಪು, 1 ಟೀ ಸ್ಪೂನು ಅಕ್ಕಿ, ಜೀರಿಗೆ, ಕೊತ್ತಂಬರಿ ಇಷ್ಟು ಬೇಕಷ್ಟೇ. ಸಾಂಬಾರು ಈರುಳ್ಳಿ ಇಲ್ಲದೇ ಇದ್ದರೂ ಒಂದು ಮೀಡಿಯಮ್ ಸೈಜ್ ಆನಿಯನ್ ಹಾಕ್ಕೋಬೋದು ರುಬ್ಕೊಳ್ಳೋದಕ್ಕೆ. ಅಕ್ಕಿ ಏನು ನೆನೆಸೋಷ್ಟಿಲ್ಲ, ಹಂಗೆ ಹಾಕ್ಕೋಬೇಕು 1 ಸ್ಪೂನು. ಕೊಬ್ಬರಿ ಏನು ಹಾಕೋಷ್ಟಿಲ್ಲ. ನಮಗೆ ತರಕಾರಿ ಇಲ್ಲದಿದ್ದಾಗ ಇಲ್ಲ ತೆಂಗಿನಕಾಯಿ ಹಾಕೋಷ್ಟಿಲ್ಲ. ಚಟಪಟ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಬೇಗನೆ ಫಾಸ್ಟಾಗಿ ಆಗೋಗುತ್ತೆ. ಇದಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರು ಕರೀತಾರೆ. ಆಂಧ್ರದಲ್ಲೆಲ್ಲ ಇದು ಎರ್ಕಾರಮು ಅಂತ ಕರೀತಾರೆ. ನಾನು ಇದನ್ನು ಚಪಾತಿ ಜೊತೆ ಚಟ್ನಿ ಪ್ಲಸ್ ಸಾಂಬಾರು ಎರಡೂ ಒಂದೇದ್ರಲ್ಲೇ ಆಗುತ್ತೆ. ಅದಕ್ಕೆ 2-in-1 ಚಟಪಟ ರೆಸಿಪಿ ಅಂತ ಹೆಸರು ಇಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೆನೆಸಿರೋ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊತಾ ಇದ್ದೀವಿ. ಕೊನೆಗೆ ಇನ್ನೊಂದು ಸುತ್ತು ರುಬ್ಬಬೇಕಾದ್ರೆ ಕೊತ್ತಂಬರಿ ಹಾಕ್ಕೋಬೇಕು. ಕೊತ್ತಂಬರಿ ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ. ಅಲ್ಲಲ್ಲಿ ಕಾಣಿಸ್ತಾ ಇದ್ದರೆ ನಮಗೆ ಇಷ್ಟನೂ ಆಗುತ್ತೆ, ಸ್ಮೆಲ್ಲು ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಆ ಥರ ನುಣ್ಣಗೆ ರುಬ್ಕೋಬೇಕು. ಮಿಕ್ಸಿಯಲ್ಲಾದರೆ 2 ಮಿನಿಟ್ಸಲ್ಲಿ ಆಗೋಗುತ್ತೆ. ನೋಡಿ, ಈಗ ಕೊತ್ತಂಬರಿ ಹಾಕ್ಕೊತಾ ಇದ್ದೀವಿ. ಅಲ್ಲಲ್ಲಿ ಕೊತ್ತಂಬರಿ ಕಾಣಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ತಿನ್ನೋದಕ್ಕೂ. ಅದಕ್ಕೆ ಕೊನೆಗೆ ಹಾಕ್ಕೊಂಡಿದ್ದೀವಿ. ಇವು ರುಬ್ಬಿರೋದೆಲ್ಲ ಎತ್ಕೋಬೇಕು. ಎಲ್ಲ ತೊಗೊಂಡ್ಬಿಟ್ಟು ಅದು ಗಟ್ಟಿಯಾಗಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಒಗ್ಗರಣೆ ಹಾಕಿದ್ರೆ ಚಪಾತಿಗೆ ದೋಸೆಗಾಗುತ್ತೆ. ಇನ್ನು ಅರ್ಧ ಬಂದುಬಿಟ್ಟು ಇಲ್ಲಿ ಹುಣಸೆ ನೆನೆಸಿರ್ತೀವಲ್ಲ ಅದ್ರಲ್ಲಿ ಕಲಿಸ್ಕೊಂಡ್ರೆ ಅನ್ನಕ್ಕೆ ಸಾಂಬಾರಾಗುತ್ತೆ. ಇದನ್ನು ಜಾಸ್ತಿ ಕುದಿಸ್ಬಾರ್ದು, ಸುಮ್ಮನೆ ಹಂಗೆ ಬಿಸಿ ಆಗ್ತಾ ಇದ್ದಂಗೆ ಇಳಿಸ್ಬಿಡ್ಬೇಕು. ನೆಗಡಿ ಕೆಮ್ಮಾದಾಗ, ಜ್ವರ ಬಂದಾಗ, ಬಾಯಿ ಕೆಟ್ಟೋಗಿದಾಗ ಇದು ಟೇಸ್ಟಿಯಾಗಿರುತ್ತೆ. ತುಂಬ ಜೀರಿಗೆ ಹಾಕಿರ್ತೀವಿ. ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಒಳ್ಳೆ ಪದಾರ್ಥನೇ. ಜೀರಿಗೆ, ಬೆಳ್ಳುಳ್ಳಿ, 1 ಸ್ಪೂನ್ ಅಕ್ಕಿ. ಜೀರಿಗೆನೂ ಜಾಸ್ತಿ ಹಾಕ್ಬಾರ್ದು, ಕಹಿ ಬರುತ್ತೆ. 1 ಟೀ ಸ್ಪೂನ್ ಹಾಕ್ಬೇಕಷ್ಟೇ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಖಾರ ನೋಡಿಕೊಂಡು, ರೆಡ್ ಚಿಲ್ಲಿ, ಒಂಚೂರು ಬೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದು ಫ್ರೆಂಡ್ಸ್. ಹುಣಸೆಹಣ್ಣು ಅಷ್ಟೇ. ನೋಡಿ, ನೀವು ಮಿಕ್ಸಿಯಲ್ಲಿ ಹಾಕಿದ್ರೆ ಈಗ ಎಲ್ಲ ಮಿಕ್ಸಿನೇ ಅಂದ್ಕೊಳ್ಳಿ. ಆ ಹುಣಸೆಹಣ್ಣು ನೆನೆಸಿರ್ತೀವಲ್ಲ ಅದೇ ನೀರಲ್ಲೇ ಮಿಕ್ಸಿಯಲ್ಲೇ ತೊಳ್ಕೊಬೇಕು. ಎಕ್ಸ್ಟ್ರಾ ನೀರೇನು ಹಾಕೋಕ್ಕೆ ಹೋಗಬೇಡಿ. ನೀವು ಒಬ್ಬರೋ ಇಬ್ಬರೋ ಇರ್ತೀರಲ್ಲ, ಎಷ್ಟು ಸಾಂಬಾರು ಬೇಕು ಅಂತ ಗೊತ್ತಿರುತ್ತೆ. ಹುಣಸೆಹಣ್ಣು ನೆನೆಸ್ಬೇಕಾದ್ರೆ ಅಷ್ಟು ನೀರು ಹಾಕ್ಕೋಬೇಕು. ನೋಡಿ, ರುಬ್ಕೊಂಡಿರೋ ಖಾರದಲ್ಲಿ ಅರ್ಧ ಇದ್ರಲ್ಲಿ ಕಲಿಸ್ಕೊತಾ ಇದ್ದೀವಿ. ಇದು ಅನ್ನಕ್ಕಾಗುತ್ತೆ. ಇದು ಅನ್ನಕ್ಕೆ, ಮುದ್ದೆಗೆ ಸ್ವಲ್ಪ ಕುದಿಸಿ ಒಗ್ಗರಣೆ ಇಕ್ಕರೆ ಇನ್ನೊಂಚೂರು ಗಟ್ಟಿ ಬರುತ್ತೆ. ನೋಡಿ, ಅರ್ಧ ಮಾತ್ರ ಕಲಿಸಿದ್ದೀವಿ ಅಷ್ಟೇ ರುಬ್ಬಿರೋದ್ರಲ್ಲಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀವಿ. ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲ ಹಾಕಿದ್ದೀವಿ. ಅರ್ಧ ಎತ್ಕೊಂಡು ಸಾಂಬಾರಲ್ಲಿ ಹಾಕಿದ್ದೀವಿ ಒಗ್ಗರಣೆ. ನೋಡಿ, ಇನ್ನು ಅರ್ಧ ಒಗ್ಗರಣೆ ಆ ಖಾರಕ್ಕೆ ಕಲಿಸಿದ್ದೀವಿ. ಆ ಖಾರ ಚಪಾತಿ, ರೊಟ್ಟಿ ಎಲ್ಲ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಈಸಿ ಆಗುತ್ತೆ. 2-in-1 ಟಿಫನ್ನು ಆಗುತ್ತೆ, ಸಾಂಬಾರು ಆಗುತ್ತೆ. ನೋಡಿ, ಅದಕ್ಕೆ ನಂಚ್ಕೊಳ್ಳೋಕ್ಕೆ ಸಾಂಬಾರಿಗೆ ಈ ಥರ ಕಡಲೆ ಬೀಜ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಹುರಿದ್ಕೋಬೇಕು. ಹುರಿದ್ಕೊಂಡ್ಬಿಟ್ಟು ನೋಡಿ, ಈ ಥರ ಆಫ್ ಮಾಡಿಬಿಟ್ಟು ಅದೇ ಸಾಂಬಾರೇ 1 ಸ್ಪೂನ್, 1/4 ಸೌಟ್ ಹಾಕಬೇಕಷ್ಟೇ. ಕಡಲೆ ಬೀಜ ಉಪ್ಪು ಖಾರವಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸ್ಟವ್ ಆಫ್ ಮಾಡಿ ಹಾಕಿ ಕಲಿಸ್ಕೊಂಡು ಮತ್ತೆ ಸ್ಟವ್ ಒಂದು 2 ಮಿನಿಟ್ಸ್ ಇಟ್ಟು ಆಫ್ ಮಾಡಿ ಬಿಟ್ಬಿಡಬೇಕು, ಒಂದು 5 ಮಿನಿಟ್ಸು. ಅದೇ ಹೀಟ್ಗೆ ಚೆನ್ನಾಗಿ ಡ್ರೈ ಆಗುತ್ತೆ, ಗರಿ ಅಂತಾಗುತ್ತೆ. ನೋಡಿ, ಬಿಸಿ ಅನ್ನಕ್ಕೆ ಆ ಥರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅನ್ನ, ಸಾಂಬಾರು, ಕಡಲೆ ಬೀಜ. ನೋಡಿ, ಮಿಕ್ಕಿರೋ ಅರ್ಧ ಖಾರ ಒಗ್ಗರಣೆ ಹಾಕಿರ್ತೀವಲ್ಲ, ಇದು ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಖಾರ. ನಮ್ಮ ಚಾನಲ್ಲು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.